ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ಮದುವೆಯಾಗುವುದಕ್ಕಿಂತ ಮುಂಚೆ ತಿಳಿದುಕೊಳ್ಳಲೇಬೇಕಾದ ವಿಷಯಗಳು. ಈ ವಿಡಿಯೋ ಸಿರೀಸ್ನ ಇವತ್ತಿನ ಪಾರ್ಟಲ್ಲಿ ನಾವು ಲರ್ನ್ ಟು ಆಸ್ಕ್ ಅಪಾಲಜಿ ಎಂಬ ಟಾಪಿಕ್ನ ಮೇಲೆ ಡಿಸ್ಕಸ್ ಮಾಡೋಣ. ಗೆಳೆಯರೇ, ಮದುವೆಯಾಗುವುದಕ್ಕಿಂತ ಮುಂಚೆ ನೀವು ಕಂಪಲ್ಸರಿಯಾಗಿ ಕ್ಷಮೆ ಕೇಳುವುದನ್ನು ಕಲಿಯಲೇಬೇಕು. ನಿಮಗೆ ಕ್ಷಮೆ ಕೇಳಲು ಬರಲೇಬೇಕು. ನೀವು ತಪ್ಪನ್ನು ಮಾಡ್ತಿರೋ ಅಥವಾ ಬಿಡ್ತಿರೋ ಅದು ಸೆಕೆಂಡರಿ ಆಗಿದೆ. ನೀವು ತಪ್ಪನ್ನು ಮಾಡಿ ಇಲ್ಲವೇ ಮಾಡದೇ ಇರಿ, ಅದು ಇಲ್ಲಿ ಕೌಂಟ್ ಆಗಲ್ಲ. ನಿಮಗೆ ಕಂಪಲ್ಸರಿಯಾಗಿ ಕ್ಷಮೆ ಕೇಳೋಕ್ಕೆ ಬರಬೇಕು. ಇದು ಬರೀ ಹುಡುಗರಿಗೆ ಮಾತ್ರ ಅಲ್ಲ, ಹುಡುಗಿಯರಿಗೂ ಕೂಡ ಅಪ್ಲೈ ಆಗತ್ತೆ. ಗಂಡನಿಗೂ ಕೂಡ ಕ್ಷಮೆ ಕೇಳೋಕ್ಕೆ ಬರಬೇಕು, ಹೆಂಡತಿಗೂ ಕೂಡ ಕ್ಷಮೆ ಕೇಳೋಕ್ಕೆ ಕಂಪಲ್ಸರಿಯಾಗಿ ಬರಲೇಬೇಕು. ನೀವು ಕ್ಷಮೆ ಕೇಳುವುದನ್ನು ಕಂಪಲ್ಸರಿಯಾಗಿ ಕಲಿತುಕೊಳ್ಳಲೇಬೇಕು. ಮದುವೆಯಾದ ನಂತರ ನಿಮಗೆ ಸಿಕ್ಕಾಪಟ್ಟೆ ಸರ್ತಿ ಕ್ಷಮೆ ಕೇಳಬೇಕಾದ ಅನಿವಾರ್ಯತೆ ಬಂದೇ ಬರುತ್ತೆ. ಆದರೆ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಭಾರತದಲ್ಲಿ ಜನರಿಗೆ ಸ್ಪೆಷಲ್ಲಾಗಿ ಹೇಳಬೇಕಂತಂದರೆ ಮದುವೆ ಆಗಿರುವವರಿಗೆ ಕ್ಷಮೆ ಕೇಳೋಕ್ಕೇ ಬರಲ್ಲ. ಒಂದು ವೇಳೆ ಇವರಿಗೆ ಸರಿಯಾಗಿ ಕ್ಷಮೆ ಕೇಳೋಕ್ಕೆ ಬರ್ತಾ ಇದ್ದರೆ ಗಂಡ ಹೆಂಡತಿಯ ಜಗಳ ರಾತ್ರಿ ಬೆಡ್ರೂಮಲ್ಲಿ ಮುಗಿದೋಗ್ತಾ ಇತ್ತು, 2-3 ಮಕ್ಕಳಾಗ್ತಾ ಇದ್ವು. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ, ಸದ್ಯಕ್ಕಿರುವ ಯಂಗ್ ಜನ್ರೇಷನ್ನಲ್ಲಿನ ಜನರಲ್ಲಿ ಈಗೋ ಹೆಚ್ಚಾಗಿದೆ. ಹೀಗಾಗಿ ಇವರಿಗೆ ಸರಿಯಾಗಿ ಕ್ಷಮೆ ಕೇಳಕ್ಕೆ ಬರಲ್ಲ. ಸೊ ಹೀಗಾಗಿ ಇಂಥ ಗಂಡ ಹೆಂಡತಿಯ ಜಗಳ ರಾತ್ರಿ ಬೆಡ್ರೂಮಲ್ಲಿ ಮುಗಿಯುವ ಬದಲು ಮರುದಿನ ಬೀದಿ ತನಕ ಬರ್ತಾ ಇದೆ. ಸೊ ಬೀದಿ ತನಕ ಬಂದು ಸೀದಾ ಡಿವೋರ್ಸಿಗೂ ಕೂಡ ಹೋಗ್ತಾ ಇದೆ. ಸೊ ಅದಕ್ಕಾಗಿ ನೀವು ಕ್ಷಮೆ ಕೇಳುವುದನ್ನು ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮತ್ತು ಇದರ ಜೊತೆಗೆ ನೀವು ಇನ್ನೊಂದು ಸಂಗತಿಯನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಅದೇನಪ್ಪ ಅಂತಂದರೆ, ನೀವು ಐ ಆಮ್ ಸಾರಿ ಅಂತಂದ್ಬಿಟ್ರೆ ನೀವು ಮಾಡಿರುವ ತಪ್ಪುಗಳು ಕಿತಾಪತಿಗಳೆಲ್ಲವೂ ಕೂಡ ಸರಿಯಾಗಿ ಹೋಗಲ್ಲ ಎಂಬುದು ನಿಮ್ಮ ತಲೆಯಲ್ಲಿರಬೇಕು. ನೀವು ಡ್ರಿಂಕ್ಸ್ ಮಾಡಿ ಬಂದುಬಿಟ್ಟು, ಇಲ್ಲ ಸಿಗರೇಟ್ ಸೇದ್ಬಿಟ್ಟು, ಇಲ್ಲ ನಾನ್ ವೆಜನ್ನು ತಿಂದುಬಿಟ್ಟು, ಬೇರೆ ಇನ್ಯಾವುದೋ ಹಲ್ಕ ಕೆಲಸ ಮಾಡಿಬಿಟ್ಟು ಮನೆಗೆ ಬಂದುಬಿಟ್ಟು ನಿಮ್ಮ ಹೆಂಡತಿಯೊಂದಿಗೆ ಜಗಳ ಮಾಡಿ, ಕೂಗಾಡಿ, ರಂಪಾಟ ಮಾಡಿ, ಅವಳನ್ನು ಎಳೆದಾಡಿ, ಅವಳಿಗೆ 4 ಹೊಡೆದು, ಅವಳ ಕೈಕಾಲು ಮುರಿದೆ, ಇಲ್ಲ ಅವಳ ಹಲ್ಲು ಮುರಿದೆ, ಈ ರೀತಿ ಎಲ್ಲ ಮಾಡಿಬಿಟ್ಟು ಐ ಆಮ್ ಸಾರಿ ಅಂತಂದರೆ ಎಲ್ಲವೂ ಕೂಡ ಸರಿ ಹೋಗಲ್ಲ ಗುರು. ಸಾರಿ ಕೇಳೋದ್ರಿಂದ ನೀವು ಮಾಡಿರುವ ತಪ್ಪಿನ ಕಾನ್ಸಿಕ್ವೆನ್ಸ್ಗಳು ಏನೇನೆಲ್ಲ ಆಗಿರ್ತಾವಲ್ಲ ಅವು ಸರಿ ಹೋಗಲ್ಲ. ನೀವು ಏನೇ ತಪ್ಪು ಮಾಡಿ ಅದು ಮೊದಲು ನಿಮ್ಮ ತಲೆಯಲ್ಲಿರಬೇಕು. ತಪ್ಪು ಮಾಡಿಬಿಟ್ಟು ಐ ಆಮ್ ಸಾರಿ ಅಂತ ಅಂದ್ಬಿಟ್ರೆ ಹಲ್ಲು ಕಿಸಿದ್ರೆ ಅಲ್ಲಿ ಸರಿ ಹೋಗಲ್ಲ ಗುರು. ನೀವು ಅಲ್ಲಿ ಹಲ್ಲು ಕಿಸುವುದರಿಂದ ಅವಳ ಮನಸ್ಸಿಗಾಗಿರುವ ಗಾಯ ಮತ್ತು ಮೈಗಾಗಿರುವ ಗಾಯ ಒಮ್ಮೆಲೆ ಮಾಯ ಆಗಲ್ಲ. ಅದಕ್ಕೆ ಸ್ವಲ್ಪ ಏನು ಹಚ್ಚಬೇಕಾಗತ್ತೆ, ಮುಲಾಮನ್ನು ಕೂಡ ಹಚ್ಚಬೇಕಾಗತ್ತೆ. ಸೊ ಆ ಮುಲಾಮನ್ನು ಹಚ್ಚೋದು ಹೆಂಗೆ ಅಂತಂದರೆ, ಸರಿಯಾಗಿ ಸಾರಿ ಕೇಳುವ ಮೂಲಕ. ನೀವು ನಿಮ್ಮ ಗಂಡನಿಗೆ ಥರನಾದ ಐಟಮಲ್ಲಿ ಚಿತ್ರಹಿಂಸೆಯನ್ನು ಕೊಟ್ಬಿಟ್ಟು, ಅವನನ್ನು ಗೋಳಿಡ್ಕೊಂಡ್ಬಿಟ್ಟು, ಅವನನ್ನು ಹೆದರಿಸಿ, ಅವನಿಗೆ ಟಾರ್ಚರ್ ಮಾಡಿಬಿಟ್ಟು ನಿಮ್ಮ ಕೆಲಸ ಬಂದಾಗ ಐ ಆಮ್ ಸಾರಿ ಅಂದ್ಬಿಟ್ರೆ ಕೆಲಸ ಆಗಲ್ಲ. ನಿಮ್ಮ ಗಂಡ ಕಳ್ಕೊಂಡಿರುವ ಮಾನಸಿಕ ನೆಮ್ಮದಿ ನೀವು ಒಮ್ಮಿಂದೊಮ್ಮೆಲೆ ಐ ಆಮ್ ಸಾರಿ ಅನ್ನೋದ್ರಿಂದ ವಾಪಸ್ ಬರಲ್ಲ. ಸೊ ಇದೇ ಒಂದು ಕಾರಣಕ್ಕಾಗಿ ಸಿಕ್ಕಾಪಟ್ಟೆ ಜನರ ಸಂಸಾರಗಳು ಹಾಳಾಗಿವೆ, ಡೈವರ್ಸ್ಗಳಾಗಿವೆ. ಹೊಡೆದಾಟ ಬಡದಾಟಗಳು ಪ್ರತಿದಿನ ಆಗ್ತಾನೆ ಇರ್ತವೆ. ಯಾಕೆ ಆಗ್ತಾವ ಅಂತಂದರೆ, ಇಬ್ಬರಿಗೂ ಕೂಡ ಸಾರಿ ಕೇಳಕ್ಕೆ ಬರಲ್ಲ. ಇಬ್ಬರಲ್ಲಿ ಒಬ್ಬರಿಗೆ ಯಾರಾದರೂ ಕೂಡ ಸರಿಯಾಗಿ ಸಾರಿ ಕೇಳಕ್ಕೆ ಬರ್ತಂದರೆ ಎಷ್ಟೇ ದೊಡ್ಡ ತಪ್ಪಾಗಲಿ, ಎಷ್ಟೇ ದೊಡ್ಡ ಜಗಳಗಳಾಗಲಿ, ಯಾವುದೇ ಸಂಸಾರ ಕೂಡ ಒಡೆಯಲ್ಲ, ಯಾರಿಗೂ ಕೂಡ ಡಿವರ್ಸ್ ಆಗಲ್ಲ. ಬಟ್ ಇವರಿಗೆ ಸಾರಿ ಕೇಳೋ ಬೇಸಿಕ್ ಒಂದು ಸಿಸ್ಟಮ್ಮೇ ಗೊತ್ತಿಲ್ಲ. ಅದಕ್ಕಾಗಿ ಹಿಂಗಾಗತ್ತೆ. ಬಹಳಷ್ಟು ಜನ ತಮ್ಮ ಲೈಫ್ ಪಾರ್ಟ್ನರೊಂದಿಗೆ ಜಗಳ ಆದಾಗ ಯಾವ ರೀತಿ ಸಾರಿ ಕೇಳ್ತಾರಪ್ಪ ಅಂತಂದರೆ, ಆರ್ಡರ್ ಮಾಡೋ ಥರ ಸಾರಿ ಕೇಳ್ತಾರೆ. ನನ್ನನ್ನು ಕ್ಷಮಿಸಿ ಬಿಡು, ಐ ಆಮ್ ಸಾರಿ. ಅದು ಹೇಳೋವಾಗ ಹೆಂಗಾಗಿರತ್ತಪ್ಪ ಅಂತಂದರೆ, ಗಂಟ್ಲಲ್ಲಿ ಶಬ್ದ ಹೊರಗಡೆ ಬರ್ತಾನೆ ಇರಲ್ಲ. ಕಿರ್ಚಾಡುವಾಗ, ಅರ್ಚಾಡುವಾಗ, ಹೊಡೆದಾಟ ಮಾಡುವಾಗ, ಎಲ್ಲ ಮಾಡುವಾಗ ಏನು ಸಿಕ್ಕಾಪಟ್ಟೆ ಎನರ್ಜಿ ಬಂದುಬಿರುತ್ತೆ. ಇವರನ್ನು ಬಾಕ್ಸಿಂಗ್ ರಿಂಗಲ್ಲಿ ಬಿಟ್ಟರು ಕೂಡ ಇವರೇ ಗೆಲ್ತಾರೆ ಅನ್ನೋಷ್ಟು ಎನರ್ಜಿ ಇರುತ್ತೆ. ಬಟ್ ಯಾವಾಗ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡೋದಿರುತ್ತೋ, ಮುಖ ತೋರಿಸಿ ಮಾತನಾಡೋದಿರುತ್ತೋ, ಕ್ಷಮೆ ಕೇಳೋದಿರುತ್ತೋ, ಆವಾಗ ಇವರ ಒಳಗಡೆ ಮೇಲ್ ಈಗೋ ಅಡ್ಡ ಬರ್ತಾ ಇರುತ್ತೆ. ಹೆಣ್ಮಕ್ಳಿಗೆ ಫೀಮೇಲ್ ಈಗೋ ಅಡ್ಡ ಬರ್ತಾ ಇರುತ್ತೆ. ನಾನು ಯಾಕೆ ಸಾರಿ ಕೇಳಲಿ, ಅವಳಿಗೂ ಅತ್ತ ಕಡೆ ಹಂಗೆ ಅನ್ನಿಸ್ತಾ ಇರುತ್ತೆ. ನಾನು ಯಾಕೆ ಸಾರಿ ಕೇಳಿ, ನಾನು ನನ್ನ ಪರ್ಸ್ಪೆಕ್ಟಿವಲ್ಲಿ ಸರಿಯಾಗಿದ್ದೀನಿ, ಇವಳಿಗೆ ಅನಿಸುತ್ತೆ ನಾನು ಕೂಡ ನನ್ನ ಆ್ಯಂಗಲ್ನಲ್ಲಿ ಸರಿಯಾಗಿದ್ದೀನಿ. ಒಂದು 6 ನಂಬರ್ ಇದೆ ಅಂತ ಅಂದ್ಕೊಳ್ಳಿ. ಇತ್ತ ಕಡೆ ನಿಂತಿರೋರಿಗೆ ಅದು 9 ಆಗಿ ಕಾಣಿಸುತ್ತೆ, ಇತ್ತ ಕಡೆ ನಿಂತಿರೋರಿಗೆ 6 ಆಗಿ ಕಾಣಿಸುತ್ತೆ. ಇವಳಂತಾಳೆ 6 ಇದೆ, ಇವನಂತಾನೆ 9 ಇದೆ. ಸೊ ಇಬ್ಬರ ಪರ್ಸ್ಪೆಕ್ಟಿವ್ ಕೂಡ ಅವರವರ ಆ್ಯಂಗಲ್ನಲ್ಲಿ ಅದು ಸರಿಯಾಗಿಯೇ ಇದೆ.
ಮತ್ತು ನೀವು ಯಾವಾಗ ಸರಿಯಾಗಿ ಡೈರೆಕ್ಷನ್ ನೋಡ್ತೀರೋ ಆವಾಗ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಗೊತ್ತಾಗುತ್ತೆ. ಬಟ್ ಇವರು ಆ ರೀತಿ ಯೋಚನೆ ಮಾಡಲ್ಲ, ಈಗೋ ಅಡ್ಡ ಬರ್ತಾ ಇರುತ್ತೆ. ಅದಕ್ಕಾಗಿ ಇವರು ಯಾವ ರೀತಿ ಸಾರಿ ಕೇಳ್ತಾರತ್ತಂದರೆ ಆರ್ಡರ್ ಮಾಡೋ ಥರ ಸಾರಿ ಕೇಳ್ತಾರೆ, ಕ್ಷಮಿಸು. ಈ ರೀತಿ ಕೇಳಿದರೆ ಎಲ್ಲವೂ ಕೂಡ ಸರಿ ಹೋಗಲ್ಲ. ಇಂಥ ಕ್ಷಮೆಯಲ್ಲಿ ಏನಿರಲ್ಲ, ನನ್ನಿಂದ ತಪ್ಪಾಗಿದೆ, ನಾನು ಈ ತಪ್ಪನ್ನು ಮಾಡಿರುವೆ, ನಾನು ಈ ತಪ್ಪನ್ನು ತಿದ್ಕೋತೀನಿ, ಸೊ ನಾನು ಈ ರೀತಿ ಬಿಹೇವ್ ಮಾಡಿರೋದ್ರಿಂದ, ಈ ತಪ್ಪನ್ನು ಮಾಡಿರೋದ್ರಿಂದ, ಗಲಾಟೆ ಮಾಡಿರೋದ್ರಿಂದ, ನಿನಗೆ ಹೊಡೆದಿರೋದ್ರಿಂದ, ನಿನ್ನನ್ನು ಅಬ್ಯೂಸ್ ಮಾಡಿರೋದ್ರಿಂದ ನಿನ್ನ ಮನಸ್ಸಿಗೆ ಮತ್ತು ದೇಹಕ್ಕೆ ಗಾಯ ಆಗಿದೆ, ನೋವಾಗಿದೆ, ಇದು ನನಗೆ ಗೊತ್ತು. ಸೊ ಇದಕ್ಕೂ ನನಗೂ ಕೂಡ ಈಗ ಕೆಟ್ಟದಾಗಿ ಫೀಲ್ ಆಗ್ತಾ ಇದೆ. ಸೊ ನಾನಿದರ ಮೇಲೆ ಪಶ್ಚಾತ್ತಾಪವನ್ನು ಪಡ್ತೀನಿ. ನಾನು ನಿನಗೆ ಪ್ರಾಮಿಸ್ ಮಾಡ್ತೀನಿ, ಈ ರೀತಿಯಾದ ತಪ್ಪು ಮತ್ತೊಮ್ಮೆ ಆಗಲ್ಲ, ಈ ತಪ್ಪನ್ನು ನಾನು ಯಾವತ್ತೂ ಕೂಡ ರಿಪೀಟ್ ಮಾಡಲ್ಲ. ಸೊ ಈ ತಪ್ಪಿನಿಂದ ಏನೇನೆಲ್ಲ ಆಗಿದೆಯೋ ಇದನ್ನು ನಾನು ಸರಿಪಡಿಸ್ತೀನಿ. ಇಂತಹ ಯಾವುದೇ ಮಾತುಗಳು ಇವರ ಸಾರಿಯಲ್ಲಿ ಇರಲ್ಲ. ನೀವೇನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ, ಐ ಆಮ್ ಸಾರಿ ಅಂತಂದ್ಬಿಟ್ರೆ ಇದು ಐ ವಾಸ್ ರಾಂಗ್, ನನ್ನಿಂದ ತಪ್ಪಾಗಿದೆ, ನಾನು ಈ ತಪ್ಪನ್ನು ಮಾಡಿದ್ದೆ ಅನ್ನೋದಕ್ಕೆ ಇದು ಈಕ್ವಲ್ ಅಲ್ಲ, ನಾಟ್ ಈಕ್ವಲ್ ಟು ಸೈನ್ ಹಾಕಿರುವೆ. ಐ ವಾಸ್ ಸಾರಿ ಅಂತಂದರೆ ಈ ರೀತಿ ಅಂದಂಗಲ್ಲ, ನನ್ನಿಂದ ತಪ್ಪಾಗಿದೆ, ನಾನು ಈ ತಪ್ಪನ್ನು ಮಾಡಬಾರ್ದಿತ್ತು ಅಂದಂಗಲ್ಲ. ನೆಕ್ಸ್ಟು, ವಿಲ್ ಯು ಪ್ಲೀಸ್ ಫಾರ್ಗಿವ್ ಮೀ. ನೀವು ಹೆಂಗೆ ಸಾರಿ ಕೇಳ್ಬೇಕಂತಂದರೆ, ನೀನು ನನ್ನನ್ನು ಕ್ಷಮಿಸ್ತೀಯಾ ಅಂತೇಳಿ ಕೇಳಬೇಕು. ಅದನ್ನ ಬಿಟ್ಟು ಐ ಆಮ್ ಸಾರಿ ನನ್ನನ್ನು ಕ್ಷಮಿಸು ಅಂತಲ್ಲ. ಇಲ್ಲಿ ರಿಕ್ವೆಸ್ಟ್ ಇರಬೇಕು, ಕಾಳಜಿ ಇರಬೇಕು, ಕಳಕಳಿ ಇರಬೇಕು. ನನ್ನಿಂದ ತಪ್ಪಾಗಿದೆ ಡಿಯರ್ ಲೈಫ್ ಪಾರ್ಟ್ನರ್, ನನ್ನಿಂದ ತಪ್ಪಾಗಿದೆ, ಈ ರೀತಿ ನಾನು ಮಾಡಬಾರ್ದಾಗಿತ್ತು, ಪ್ಲೀಸ್ ನನ್ನನ್ನು ಕ್ಷಮಿಸ್ತೀಯಾ, ಪ್ಲೀಸ್ ನನ್ನನ್ನು ಕ್ಷಮಿಸೋ ಅನ್ನೋ ಭಾವನೆ ಬರಬೇಕು. ಅಂದ್ಬಿಟ್ಟು ಐ ಆಮ್ ಸಾರಿ ಅಂದ್ಬಿಟ್ರೆ ಕಾಟಾಚಾರಕ್ಕೆ ಸಾರಿ ಕೇಳೋದಲ್ಲ ಗುರು, ಕಾಟಾಚಾರಕ್ಕೆ ಸಾರಿ ಕೇಳಬಾರ್ದು. ನೀವು ಪ್ರೀತಿಯಿಂದ ಸಾರಿ ಕೇಳಬೇಕು, ಸಿನ್ಸಿಯರ್ ಆಗಿ ಪ್ರಾಮಾಣಿಕತೆಯಿಂದ ಸಾರಿ ಕೇಳಬೇಕು, ಆವಾಗ ಸರಿ ಹೋಗುತ್ತೆ. ನೆಕ್ಸ್ಟು, ಐ ವಿಲ್ ನೆವರ್ ರಿಪೀಟ್ ದಿಸ್ ಮಿಸ್ಟೇಕ್ ಅಗೇನ್. ನಾನು ಈ ತಪ್ಪನ್ನು ಮತ್ತೆ ಮಾಡಲ್ಲ, ಪ್ಲೀಸ್ ಪಾರ್ಡನ್ ಮೀ, ದಯವಿಟ್ಟು ನನ್ನನ್ನು ಕ್ಷಮಿಸು, ನಾನು ಎಲ್ಲವನ್ನ ಕೂಡ ಸರಿ ಮಾಡ್ತೀನಿ ಅಂಥೇಳಿ ನೀವು ಹಾನೆಸ್ಟಾಗಿ ಸಾರಿ ಕೇಳಬೇಕು. ಬಟ್ ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಐ ಆಮ್ ಸಾರಿ ಅಂತ ಅಂದ್ಬಿಟ್ರೆ ಮುಗೀತು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಐ ಆಮ್ ಸಾರಿ ಅನ್ನೋ ಪದ ಈ ಎಲ್ಲ ಜವಾಬ್ದಾರಿಗಳಿಗೆ ಈ ರೀತಿಯಾಗಿ ಹಾನೆಸ್ಟಾಗಿ ಸಾರಿ ಕೇಳೋದಕ್ಕೆ ಸರಿ ಹೋಗಲ್ಲ. ಇದು ಯಾವತ್ತೂ ಕೂಡ ನಾಟ್ ಈಕ್ವಲ್ ಟುನೇ, ಇದು ಯಾವತ್ತೂ ಕೂಡ ಈಕ್ವಲ್ ಅಲ್ಲ. ಸೊ ನಿಮ್ಮ ಒಂದು ಮ್ಯಾರಿಡ್ ಲೈಫಲ್ಲಿ ಯಾವಾಗಲಾದರೂ ಜಗಳ ಆದಾಗ, ಇಲ್ಲ ನೀವು ತಪ್ಪು ಮಾಡಿದಾಗ ನೀವು ಯಾವ ರೀತಿ ಸಾರಿ ಕೇಳಬೇಕಂತಂದರೆ, ಫಸ್ಟ್ ಆಫ್ ಆಲ್ ಕಾಟಾಚಾರಕ್ಕೆ ಸಾರಿ ಕೇಳಬಾರ್ದು, ಫಸ್ಟ್ ರೂಲ್. ಸೆಕೆಂಡ್ ರೂಲ್ ಏನಪ್ಪ ಅಂತಂದರೆ, ನಿಮ್ಮ ಮೇಲ್ ಈಗೋ, ಇಲ್ಲ ನೀವು ಹೆಣ್ಮಕ್ಳಿದ್ರೆ ನಿಮ್ಮ ಫಿಮೇಲ್ ಈಗೋಯನ್ನು ಬಿಡಬೇಕು. ಫಸ್ಟ್ ಆಫ್ ಆಲ್ ಕಾಟಾಚಾರವನ್ನು ಬಿಡಬೇಕು. ಸೆಕೆಂಡ್, ನಿಮ್ಮ ಈಗೋವನ್ನು ಬಿಡಬೇಕು. ಥರ್ಡ್, ಪ್ರಾಮಾಣಿಕತೆಯಿಂದ ಸಾರಿ ಕೇಳಬೇಕು. ಯಾಕಂದರೆ ನಿಮಗೆ ಗಂಡ ಬೇಕು, ಗಂಡನಿಗೆ ಹೆಂಡತಿ ಬೇಕು, ಇಬ್ಬರು ಇದ್ರೇ ನಿಮ್ಮ ಸಂಸಾರ ಮುಂದೆ ಹೋಗುತ್ತೆ. ನಿಮ್ಮ ಮಕ್ಕಳಾಗಿದ್ದರೆ ನಿಮ್ಮ ಮಕ್ಕಳಿಗೂ ಕೂಡ ತಂದೆನೂ ಬೇಕು, ತಾಯಿನೂ ಬೇಕು. ಇನ್ನು ನಿಮ್ಮ ಪೇರೆಂಟ್ಸ್ಗಳಿಗೆ, ಅಂದರೆ ನಿಮ್ಮ ಹುಡುಗನ ಪೇರೆಂಟ್ಸ್ಗಳಿಗೂ ಕೂಡ ಹುಡುಗಿಯ ಪೇರೆಂಟ್ಸ್ಗಳಿಗೂ ಕೂಡ ಇಬ್ಬರೂ ಬೇಕು. ಮಗನೂ ಬೇಕು, ಸೊಸೆನೂ ಬೇಕು, ಅಳಿಯನ ಬೇಕು, ಮಗಳು ಬೇಕು, ಎಲ್ಲರೂ ಬೇಕು. ಸೊ ಅದಕ್ಕಾಗಿ ನೀವು ಕಾಟಾಚಾರವನ್ನು ಬಿಟ್ಬಿಡಬೇಕು, ನಿಮ್ಮ ಈಗೋವನ್ನು ಬಿಟ್ಬಿಡಬೇಕು, ಮತ್ತು ಪ್ರಾಮಾಣಿಕತೆಯಿಂದ ಸಾರಿ ಕೇಳುವ ಮನಸ್ಸನ್ನು ಮಾಡಬೇಕು. ಮನಸ್ಸಿನಿಂದ ಸಾರಿ ಕೇಳಬೇಕು, ಪ್ರೀತಿಯಿಂದ ಸಾರಿ ಕೇಳಬೇಕು. ಮತ್ತು ಆ ಸಾರಿಯಲ್ಲಿ ಮೊದಲೇದಾಗಿ ಏನಿರಬೇಕಪ್ಪ ಅಂತಂತಂದರೆ, ಪ್ರಾಮಾಣಿಕತೆ ಆಯಿತು, ಪ್ರೀತಿ ಆಯಿತು, ಪಶ್ಚಾತ್ತಾಪದ ಭಾವನೆ ಇರಬೇಕು. ಹೌದು, ಐ ವಾಸ್ ರಾಂಗ್, ನಾನು ಈ ತಪ್ಪನ್ನು ಮಾಡಿರುವೆ, ನಾನು ಹಿಂಗೆ ಮಾಡಬಾರ್ದಾಗಿತ್ತು, ಇದಕ್ಕಾಗಿ ನನಗೆ ಪಶ್ಚಾತ್ತಾಪ ಆಗ್ತಾ ಇದೆ, ನನಗೆ ನನ್ನ ಮೇಲೇ ನಾಚಿಕೆ ಆಗ್ತಾ ಇದೆ, ನಾನು ಇಷ್ಟೊಂದು ಕ್ರೂರನ, ಇಷ್ಟೊಂದು ಕೆಟ್ಟವನಂತ ನನಗೆ ಗೊತ್ತಿರಲಿಲ್ಲ, ನಾನು ನನ್ನ ಕಂಟ್ರೋಲನ್ನು ಕಳ್ಕೊಂಡ್ಬಿಟ್ಟೆ, ಸಿಟ್ನಲ್ಲಿ ಹಿಂಗೆ ಮಾಡಿದೆ, ಏನು ಸಮಜಾಯಿಸಿ ಕೊಡ್ತಿರೋ ಕೊಡಿ. ಬಟ್ ಅದರಲ್ಲಿ ಏನಿರಬೇಕು, ಪಶ್ಚಾತ್ತಾಪದ ಭಾವನೆ ಇರಬೇಕು. ನೀವು ತಪ್ಪು ಮಾಡಿರೋದು ನಿಮಗೆ ಅರ್ಥ ಆಗಿದೆ, ಏನು ತಪ್ಪು ಮಾಡಿದ್ದೀನಿ, ಯಾಕೆ ಮಾಡಿದ್ದೀನಿ ಅನ್ನೋದು ಅರ್ಥ ಆಗಿದೆ, ನನಗೆ ಅದಕ್ಕೆ ಪಶ್ಚಾತ್ತಾಪ ಆಗ್ತಾ ಇದೆ ಅನ್ನೋ ಭಾವನೆ ನಿಮ್ಮ ಒಂದು ಸಾರಿಯಲ್ಲಿ ಇರಬೇಕು. ನೆಕ್ಸ್ಟು, ನೀವು ಒಂದು ಭರವಸೆಯನ್ನು ಕೊಡಬೇಕು ಕ್ಷಮೆ ಕೇಳುವಾಗ. ಅದೇನಪ್ಪ ಅಂತಂದರೆ, ಈ ತಪ್ಪನ್ನು ಮತ್ತೊಮ್ಮೆ ನಾನು ರಿಪೀಟ್ ಮಾಡಲ್ಲ ಅನ್ನೋ ಭರವಸೆ ನಿಮ್ಮ ಸಾರಿಯಲ್ಲಿರಬೇಕು. ಹೌದು, ನನ್ನಿಂದ ತಪ್ಪಾಗಿದೆ, ಬಟ್ ನಾನು ನಿನಗೆ ಪ್ರಾಮಿಸ್ ಮಾಡುವೆ, ಮತ್ತೊಮ್ಮೆ ಈ ತಪ್ಪನ್ನು ಕಂಟಿನ್ಯೂ ಮಾಡಲ್ಲ, ಮತ್ತೊಮ್ಮೆ ನಾನು ಕುಡಿಯಲ್ಲ, ಬ್ಯಾಡ್ ಹ್ಯಾಬಿಟ್ಸ್ ಮಾಡಲ್ಲ, ಮತ್ತೊಮ್ಮೆ ನಿನಗೆ ಇಷ್ಟ ಆಗದೆ ಇರೋ ಥರ ನಾನು ನಡ್ಕೊಳ್ಳಲ್ಲ. ಸೊ ಆ ತಪ್ಪನ್ನು ನಾನು ರಿಪೀಟ್ ಮಾಡಲ್ಲ ಎಂಬ ಭರವಸೆಯನ್ನು ನೀವು ಕೊಡಲೇಬೇಕು ಆ ಸಾರಿಯಲ್ಲಿ. ನೆಕ್ಸ್ಟು, ತಪ್ಪೊಪ್ಪಿಗೆ ಇರಬೇಕು. ಎಲ್ಲ ತಪ್ಪು ಮಾಡಿಬಿಟ್ಟು ನಾನೇನು ಮಾಡೇ ಇಲ್ಲ, ಏನಿದೆ ನಿನ್ನ ಹತ್ರ ಎವಿಡೆನ್ಸು, ಅವ್ರ ಹತ್ರ ಎವಿಡೆನ್ಸ್ ಬಂದಾಗಲೇ ನಿಮಗೆ ಕೇಳ್ತಾರೆ. ಯಾರೂ ಕೂಡ ಮೇಲಿಂದ ಮೇಲೆ ಕೇಳ್ತಾ ಇರಲ್ಲ, ಅವರಿಗೆ ಸಾಲಿಡ್ ಆಗಿರೋ ಎವಿಡೆನ್ಸ್ ಸಿಕ್ಕೇ ಇರುತ್ತೆ. ಹಿಂಗೆ ಗಾಳಿ ಪೀಳಿಯಲ್ಲಿ ಯಾರೂ ಕೇಳಲ್ಲ. ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಎಜುಕೇಟೆಡ್ ಆಗಿದ್ದಾರೆ, ಅವ್ರಿಗೆ ಸಾಲಿಡ್ ಎವಿಡೆನ್ಸ್ ಸಿಕ್ಕೇ ಇರುತ್ತೆ. ಸೊ ನೀವು ತಪ್ಪು ಮಾಡಿದ್ದೀರಾ ಅಂತಂದರೆ ತಪ್ಪನ್ನು ಒಪ್ಕೊಂಡು ಸಾರಿ ಕೇಳಬೇಕು. ನೆಕ್ಸ್ಟ್,
ಈ ತಪ್ಪಿನಿಂದ ಏನೇನೆಲ್ಲ ನಷ್ಟಗಳಾಗಿರ್ತಾವಲ್ಲ ಅದನ್ನು ಸರಿಪಡಿಸುವ ಜವಾಬ್ದಾರಿಯನ್ನು ಹೊತ್ಕೊಂಡು ಸಾರಿ ಕೇಳಬೇಕು. ನನ್ನಿಂದ ಇದು ತಪ್ಪಾಗಿದೆ, ಇದರಿಂದ ಇದು ನಷ್ಟ ಆಗಿದೆ, ಇದು ನಿನ್ನ ಮೂಡ್ ಆಫ್ ಆಗಿದೆ ಅಂತಂದರೆ ನಿನ್ನ ಮೂಡನ್ನು ಸರಿ ಮಾಡುವ ಜವಾಬ್ದಾರಿ ನಂದು. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಇಲ್ಲವೇ ನಿಮ್ಮ ಲೈಫ್ ಪಾರ್ಟ್ನರ್ನ ಬರ್ಡೇಯನ್ನು ಮರೆತು ಬಿಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ. ಇಲ್ಲ ನೀವು ಮೂವಿ ಕರ್ಕೊಂಡು ಹೋಗ್ತೀನಿ, ಎಲ್ಲಾದರೂ ಟೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಪ್ರಾಮಿಸ್ ಮಾಡಿದ್ದೀರಾ, ಲಾಸ್ಟಲ್ಲಿ 3 ನಾಮ ಹಾಕಿದ್ದೀರಾ, ಕೈ ಕೊಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಅದನ್ನು ಸರಿಪಡಿಸೋ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ಬೇಕು. ಹೋಯ್ತಾ, ವೆಡ್ಡಿಂಗ್ ಆ್ಯನಿವರ್ಸರಿ ಮರ್ತಿದ್ದೀರಾ, ಬರ್ತ್ಡೇ ಮರ್ತಿದ್ದೀರಲ್ಲ, ಸೊ ಗೊತ್ತಾಗಿದೆ ಎಲ್ಲ ಅದಿತ್ತು, ನಾನು ಇದನ್ನೇ ಮರ್ತಿದ್ದೀನಿ ಅಂಥೇಳಿ ಸಾರಿ ಕೇಳಿ ಕರ್ಕೊಂಡು ಹೋಗಿ ಮತ್ತೊಮ್ಮೆ ಸೆಲೆಬ್ರೇಟ್ ಮಾಡಿ. ಸೊ ನಿಮ್ಮ ಲೈಫ್ ಪಾರ್ಟ್ನರು ಏನೇನನ್ನು ಡಿಸರ್ವ್ ಮಾಡ್ತಾರಲ್ಲ ಆ ಕ್ಷಣಗಳನ್ನು ಮತ್ತೆ ರೀಕ್ರಿಯೇಟ್ ಮಾಡಿ. ನಿಮ್ಮಿಂದಾಗಿ ಅವರ ಮೂಡ್ ಹಾಳಾಗಿದೆ ಅಂತಂದರೆ ಮೂಡನ್ನು ಮತ್ತೆ ನೀವು ಬರೆಸಿ, ಮೂಡನ್ನು ರೀಕ್ರಿಯೇಟ್ ಮಾಡಿ, ಅವರಿಗೆ ಖುಷಿಯಾಗೋ ಥರ ಮಾಡಿ. ಮುಂಚೆ ನೀವು 100 ರೂಪಾಯಿ ಕೇಕ್ ತರ್ತಾಯಿದ್ರಿ, 200 ರೂಪಾಯಿ ಕೇಕ್ ತೊಗೊಂಬನ್ನಿ. ಸೊ ಈ ರೀತಿ ನೀವು ಮಾಡಿರುವ ಎಡವಟ್ಟಿನಿಂದ ಏನೇನೆಲ್ಲ ನಷ್ಟಗಳಾಗಿರ್ತವೆಯೋ ಅನಾಹುತಗಳಾಗಿರ್ತವೆಯೋ ಅವುಗಳನ್ನು ಸರಿಪಡಿಸುವ ಜವಾಬ್ದಾರಿ ನಿಮ್ಮ ಕ್ಷಮೆಯಲ್ಲಿ ಇರಲೇಬೇಕು. ನೆಕ್ಸ್ಟ್ ಕೊನೆಗೆ ಕಳಕಳಿ ಇರಬೇಕು. ಅದರಲ್ಲಿ ಬರೀ ಹಿಂಗೆ ಎದೆ ಸೆಟಿಸ್ಬಿಟ್ಟು ಹಿಂಗಲ್ಲ. ಕಳಕಳಿ ಅಂತಂದರೆ ಹೆಂಗೆ, ಒಳಗಿನಿಂದ ಬರಬೇಕು, ನಿಮಗೆ ಮನುಷ್ಯತ್ವದಿಂದ, ಪ್ರೀತಿಯಿಂದ, ಅಂತಃಕರಣದಿಂದ ಬರಬೇಕು, ರಿಕ್ವೆಸ್ಟಿನ ಭಾವನೆ ಇರಬೇಕು. ಸೊ ನೀವು ಕೇಳೋ ಕ್ಷಮೆಯಲ್ಲಿ ಇಷ್ಟೆಲ್ಲ ಅಂಶಗಳಿದ್ದರೆ ನಾನು ನಿಮಗೆ ಗ್ಯಾರಂಟೆಡ್ ಆಗಿ ಹೇಳ್ತೀನಿ, ನೀವು ಎಷ್ಟೇ ದೊಡ್ಡ ತಪ್ಪನ್ನು ಮಾಡಿ ನೀವು ಈ ರೀತಿ ಕ್ಷಮೆ ಕೇಳಿದರೆ ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮನ್ನು ಖಂಡಿತವಾಗಿಯೂ ಕ್ಷಮಿಸ್ತಾರೆ. ಈ ಜಗತ್ತಿನಲ್ಲಿ ಯಾರು ಕ್ಷಮಿಸ್ತಾರೆ ಗೊತ್ತಾ? ಯಾರು ತುಂಬಾ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರ್ತಾರೋ ಅವರು ಮಾತ್ರ ಕ್ಷಮಿಸ್ತಾರೆ. ಈ ಕ್ಷಮೆ ಕೇಳೋದು ಮತ್ತು ಬೇರೆಯವರನ್ನು ಕ್ಷಮಿಸೋದು ದುರ್ಬಲರ ಕೆಲಸ ಅಲ್ಲ. ನಿಮಗೆ ಕ್ಷಮೆ ಕೇಳೋಕೆ ಈಗೋ ಅಡ್ಡ ಬರ್ತಾ ಇದೆ ಅಂತಂದ್ರೂ ಕೂಡ ನೀವೇನು ತಿಳ್ಕೋಬೇಕು, ನೀವು ದುರ್ಬಲರು ಅಂದಂಗೆ. ಇನ್ನು ನಿಮ್ಮ ಲೈಫ್ ಪಾರ್ಟ್ನರು ಇಷ್ಟೆಲ್ಲ ಗೋಗರೆದು ಇಷ್ಟೆಲ್ಲ ಸಿಸ್ಟಮ್ಯಾಟಿಕ್ ಆಗಿ ಸಾರಿ ಕೇಳಿದಾಗ ನಿಮಗೆ ಅವರನ್ನು ಕ್ಷಮಿಸೋಕೆ ನಿಮ್ಮ ಈಗೋ ಅಡ್ಡ ಬರ್ತಾ ಇದ್ರೆ ಅಂದರೆ ತಿಳ್ಕೋಬೇಕು, ನೀವು ಕೂಡ ದುರ್ಬಲರೇ. ಸಾರಿ ಕೇಳೋದು ಮತ್ತು ಬೇರೆಯವರನ್ನು ಪಾರ್ಡನ್ ಮಾಡೋದು, ಕ್ಷಮಿಸೋದು ಇದು ದುರ್ಬಲರ ಕೆಲಸ ಅಲ್ಲ, ಸಿಕ್ಕಾಪಟ್ಟೆ ಬಲಿಷ್ಠವಾಗಿರುವವರ ಕೆಲಸ. ಸೊ ಅದಕ್ಕಾಗಿ ನೀವು ಮದುವೆ ಆಗುವುದಕ್ಕಿಂತ ಮುಂಚೆ ಈ ರೀತಿಯಾಗಿ ಸಾರಿ ಕೇಳುವುದನ್ನು ಕಲೀರಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ನೀವು ಸಾರಿ ಕೇಳೋದನ್ನು ಕಲಿತರೆ ಗ್ಯಾರಂಟೆಡ್ ಆಗಿ ನಿಮ್ಮ ಸಂಸಾರ ಸುಖವಾಗಿರುತ್ತೆ, ಸಕ್ಸಸ್ಫುಲ್ ಆಗಿ ಮುಂದೆ ಸಾಗತ್ತೆ. ತಪ್ಪುಗಳು ಎಲ್ಲರಿಂದಲೂ ಹಾಗೆ ಆಗ್ತವೆ, ಬಟ್ ಯಾರು ಆ ತಪ್ಪುಗಳನ್ನು ತಿದ್ಕೋತಾರೋ ಅವರೇ ದೇವರಾಗ್ತಾರೆ. ಸೊ ಅದಕ್ಕಾಗಿ ಸಾರಿ ಕೇಳುವುದನ್ನು ಕಲಿತುಕೊಳ್ಳಿ. ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ. ಇನ್ನೊಂದು ಇಂಪಾರ್ಟೆಂಟು ಇನ್ಫಾರ್ಮೇಷನ್ನು, ನಮ್ಮ ರೋರಿಂಗ್ ಬಿಸ್ನೆಸ್ ಸ್ಕೂಲ್ನ ವತಿಯಿಂದ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸ್ ರಿಲೀಸ್ ಆಗಿದೆ. ಸೊ ನೀವು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆಯನ್ನು ಹೊಂದಿದ್ದರೆ ಈಗಲೇ www.roaringbusinessschool.com ವಿಸಿಟ್ ಮಾಡಿ ಮತ್ತು ಬೇಗನೆ ಕೋರ್ಸಿಗೆ ಜಾಯ್ನ್ ಆಗಿ. ಸದ್ಯಕ್ಕೆ ಡಿಸ್ಕೌಂಟ್ ಆಫರ್ ನಡೀತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ.